ಗೋಪಾಲದಾಸರ ಹಾಗೂ ಶ್ರೀ ಸತ್ಯಾಭಿಜ್ಞ ತೀರ್ಥರ ಆರಾಧನೆ ಇದೇ ಜನವರಿ 22 ಬುಧವಾರ ಶಿವಮೊಗ್ಗದಲ್ಲಿ ಭಕ್ತಿ ಮತ್ತು ಶ್ರದ್ಧೆಯಿಂದ ಆಚರಿಸಲಾಯಿತು. ಶಿವಮೊಗ್ಗದ ಗೆಳೆಯ ವೃಂದದ ವತಿಯಿಂದ ಶಿವಮೊಗ್ಗದ ಎಲ್ಲ ಮಾಧ್ವ ಸಮುದಾಯದ ಸಹಕಾರದಿಂದ ಶ್ರೀ ಸಂಜೀವಾಂಜನೇಯ ದೇವಸ್ಥಾನದಲ್ಲಿ ಕಾರ್ಯಕ್ರಮ ನಡೆಯಿತು. ಬೆಳಗ್ಗೆ ಶ್ರೀ ಸಂಜೀವಾಂಜನೇಯ ದೇವಸ್ಥಾನದಿಂದ ಯಾಯಿವಾರ ಗ್ರಾಮ ಪ್ರದಕ್ಷಿಣೆ ನಡೆಸಲಾಯಿತು. ಆನಂತರ ಮಹಿಳೆಯರಿಂದ ಭಜನಾ ಕಾರ್ಯಕ್ರಮ ಹಾಗೂ ಪಂಡಿತ ಧರ್ಮಾಚಾರ್ ಪಾಂಡುರಂಗಿ ಇವರಿಂದ ಉಪನ್ಯಾಸ ನಡೆಯಿತು. ಶಿವಮೊಗ್ಗ ನಗರದ ಗೆಳೆಯ ವೃಂದದ ವತಿಯಿಂದ ಶಿವಮೊಗ್ಗದ ಕೃಷ್ಣರಾಜಪುರ ಬೀದಿ ಶ್ರೀ ಸಂಜೀವಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶಿವಮೊಗ್ಗದ ಎಲ್ಲ ಮಾತೃ ಸಂಘಟನೆಗಳ ಸಹಕಾರದೊಂದಿಗೆ ಈ ದಿನ ಪ್ರಾತಸ್ಮರಣೀಯರಾಗಿರ್ತಕ್ಕಂತಹ ಶ್ರೀ ಸತ್ಯಾಭಿಜ್ಞ ತೀರ್ಥ ಶ್ರೀಪಾದಂಗಳವರ ಹಾಗೂ ಶ್ರೀ ಗೋಪಾಲದಾಸರ ಆರಾಧನೆಯನ್ನು ಸಂಜೀವಾಂಜನೇಯ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದೇವೆ. ಇದರ ಪ್ರಯುಕ್ತವಾಗಿ ಬೆಳಗ್ಗೆ 8:15 ಗಂಟೆಗೆ ಗ್ರಾಮ ಪ್ರದಕ್ಷಿಣೆ ಅಂದರೆ ಯಾಯಿವಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಯಾಯಿವಾರ ಕಾರ್ಯಕ್ರಮ ಅಂತಂದರೆ ಹಿಂದೆ ಪುರಂದರದಾಸರು, ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರು ಇತ್ಯಾದಿ ದಾಸರುಗಳು ಏನು ಬೆಳಗ್ಗೆ ದಾಸರ ಪದಗಳನ್ನು ಹಾಡುತ್ತಾ ಎಲ್ಲ ಬೀದಿಯೊಳಗೆ ಹಾಡ್ಕೋತಾ ಹೋಗ್ತಾಯಿದ್ರು. ಆವಾಗ ಜನರು ಅವರಿಗೆ ಏನು ದವಸ ಧಾನ್ಯಗಳನ್ನು ಅವರ ಜೋಳಿಗೆಗೆ ಹಾಕ್ತಾಯಿದ್ರು. ಆ ಜೋಳಿಗೆಗಳಿಗೆ ಬಂದಿರತಕ್ಕಂತಹ ಪದಾರ್ಥಗಳಿಂದ ಮಧ್ಯಾಹ್ನ ಪ್ರಸಾದವನ್ನು ಸಿದ್ಧಪಡಿಸಿ ಅದನ್ನು ದೇವರಿಗೆ ನಿವೇದನೆ ಮಾಡಿ ವೈಶ್ವದೇವ ಮಾಡಿ ನಂತರದಲ್ಲಿ ಅದನ್ನು ಬ್ರಾಹ್ಮಣ ಮುತ್ತೈದರಿಗೆ ಹಾಕಿ ದಾಸರು ತಾವೂ ಸಹ ಅದನ್ನು ಸ್ವೀಕಾರ ಮಾಡ್ತಾಯಿದ್ರು. ಅದೇ ಒಂದು ಪರಿಪಾಠವನ್ನು ನಾವು ಸಹ ಬೆಳಗ್ಗೆ 8:15 ಗಂಟೆಗೆ ಯಾಯಿವಾರ ಅಂದರೆ ಗ್ರಾಮ ಪ್ರದಕ್ಷಿಣೆ ಮೂಲಕ ಈ ಏನು ಪ್ರಮುಖ ಬೀದಿಗಳಲ್ಲಿ ಸಂಚರಿಸ್ತಾ ದಾಸರ ಪದಗಳನ್ನು ಹಾಡ್ತಾ ಹೋಗ್ತೇವೆ. ಜನರು ಧರ್ಮಾರ್ಥವಾಗಿ ಕೊಟ್ಟಿರ್ತಕ್ಕಂತಹ ದವಸ ಧಾನ್ಯಗಳನ್ನು ಮಧ್ಯಾಹ್ನ ತೀರ್ಥ ಪ್ರಸಾದವನ್ನು ಅದರಲ್ಲಿ ಸಿದ್ಧಪಡಿಸಿ ಅದನ್ನು ಭಗವಂತನಿಗೆ ನೈವೇದ್ಯವನ್ನು ಮಾಡ್ತಾಯಿದ್ದೇವೆ. ಈ ಪದ್ಧತಿ ಅನುಸರಣವಾಗಿ ಬಂದಿದೆ. ಈ ದಿನ ಬೆಳಗ್ಗೆ 10:15 ಗಂಟೆಗೆ ತಾರತಮ್ಯೋಕ್ತ ಭಜನೆ ಇದೆ. ಮಧ್ಯಾಹ್ನ 12:15ಕ್ಕೆ ಪಂಡಿತ ಧರ್ಮಾಚಾರ್ ಪಾಂಡ್ರಂಗಿ ಇವರಿಂದ ಶ್ರೀ ಗೋಪಾಲದಾಸರ ಬಗ್ಗೆ ಹಾಗೂ ಶ್ರೀ ಸತ್ಯಾಭಿಜ್ಞ ತೀರ್ಥರ ಬಗ್ಗೆ ಉಪನ್ಯಾಸ ಕಾರ್ಯಕ್ರಮ ಇರುತ್ತೆ. ನಂತರದಲ್ಲಿ ಮಹಾನೈವೇದ್ಯ, ವೈಷ್ಣುದೇವ, ಪ್ರಸಾದ ವಿನಿಯೋಗ ಇತ್ಯಾದಿ ಇರುತ್ತೆ. ಪ್ರತಿಯೊಬ್ಬರೂ ಸಹ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಗೋಪಾಲದಾಸರ, ಸತ್ಯಾಭಿಜ್ಞ ತೀರ್ಥರ ಅಂತರ್ಯಾಮಿಯಾಗಿರ್ತಕ್ಕಂತಹ ಭಾರತೀಯರನ್ನು ಮುಖ್ಯ ಪ್ರಾಣಾಂತರ್ಗತ ಶ್ರೀ ವೇದವ್ಯಾಸ ದೇವರಲ್ಲಿ, ಮೂಲರಾಮ ದಿಗ್ವಿಜಯರಾಮ ದೇವರಲ್ಲಿ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂಥೇಳಿ